ಮೊದಲು ಕೃಷ್ಣಂಗೆ ಫೋನ್ ಮಾಡಿ ಅವ್ನು ಯಾಕೆ ಈ ಥರ ಮಾಡ್ದಂತ ಧೈರ್ಯವಾಗಿ ಕೇಳು ವಂಶಿ. ಯಾಕೆ ಮತ್ತೆ ಕಟ್ ಮಾಡ್ದನಾ? ಎಂಟಿ ಫೋನ್ನ ಕಟ್ ಮಾಡಷ್ಟು ಬ್ಯುಸಿ ಇದ್ದಾನ ಅವನು. ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ. ನಾನೇನಷ್ಟು ಬೇಡವಾಗೋದ್ನ ಅವನ್ಗೆ. ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಈ ಫೋನ್ ಯಾವ ನನ್ನ ಮಗ ಕಂಡಿಡ್ದ್ನೋ ಏನೋ. ಕೆಲಸ ಮಾಡ್ಬೇಕಾದ್ರೆ ಫೋನ್ ಬರುತ್ತಲ್ಲ. ಮತ್ತೆ ಅವ್ನು ರಿಸೀವ್ ಮಾಡ್ತಿಲ್ವೇನೆ? ಹೋಗ್ಲಿ, ನೀನ್ ಸಮಾಧಾನ ಮಾಡ್ಕೊ. ನಾನೇ ಕಾಲ್ ಮಾಡ್ತೀನಿ ಅವನ್ಗೆ. ನಾನ್ ಕಾಲ್ ಮಾಡಿದ್ರೇನೆ ರಿಸೀವ್ ಮಾಡ್ತಿಲ್ಲ. ನೀನ್ ಮಾಡಿದ್ರೆ ಎದ್ಬಿಡ್ತಾನ. ಇವತ್ತೇನಾಗುತ್ತೋ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ಇಷ್ಟು ಸಲ ಕಾಲ್ ಮಾಡ್ತಿದ್ರು, ಯಾಕೆ ಕಟ್ ಮಾಡ್ತಿದ್ದಾನೆ? ಯಾರು ಕಾಲ್ ಮಾಡ್ತಿರ್ಬೋದು? ಇವನ್ಗೆ ಆ ವಂಶಿ ಬಿಟ್ರೆ ಇನ್ಯಾರು ಕಾಲ್ ಮಾಡ್ತಾರೆ? ಆದ್ರೆ ಇವನು ಅವಳ ಹತ್ರ ಮಾತಾಡ್ತಾನೆ ಇಲ್ವಲ್ಲ. ಹಾಗಾದ್ರೆ ಇವ್ರ ಮಧ್ಯೆ ಏನು ಸರಿ ಇಲ್ವಾ? ಇವ್ರು ಮತ್ತೆ ಯಾಕೆ ಕಾಲ್ ಮಾಡ್ತಿದ್ದಾರೆ? ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ಇವನು ಅವಳ ಜೊತೆ ಮಾತಾಡದೇ ಇರೋದೇ ಒಳ್ಳೇದು. ಇವ್ರ ಜೊತೆ ಮಾತಾಡದೇ ಇದ್ರೇನೆ ಒಳ್ಳೇದು. ಕೃಷ್ಣ, ನಂಗೊಂದು ಹೆಲ್ಪ್ ಬೇಕಿತ್ತು, ಮಾಡ್ತೀಯಾ? ಅದು ನಂಗೆ ಮಲ್ಲೇಶ್ವರಮಲ್ಲಿ ಸ್ವಲ್ಪ ಕೆಲಸ ಇತ್ತು. ನಿಮ್ಮ ಅಣ್ಣಂಗೆ ಹೇಳೋಣ ಅಂದ್ರೆ ಅವ್ರು ಬರೋದಿನ್ನೂ ಲೇಟ್ ಆಗುತ್ತಂತೆ. ಸೊ ನೀನೇ ಆ ಕೆಲಸ ಮಾಡ್ಕೊಂಬರ್ತೀಯಾ? ನಿಮ್ಮ ಅಣ್ಣ ಇದ್ದಿದ್ರು ನಿಂಗೆ ಆ ಕೆಲಸ ಮಾಡಕ್ ಹೇಳ್ತಿದ್ರು. ಆಯ್ತು, ಹೋಗಿ ಬರ್ತೀನಿ. ಏನು ಕೆಲಸ ಅಂತ ಹೇಳಿ.